ಕಾಮ್ರೇಡ್ ಶರಣಪ್ಪ ಅವ್ರನ್ನ ಈ ಒಂದು ಲೋಕಸಭಾ ಚುನಾವಣೆಗೆ SUCI ಪಕ್ಷದಿಂದ ಕಣಕ್ಕಿಳಿಸಿದೆ. ಶರಣು ಗಡ್ಡಿ ಅವರು ಕಳೆದ 15-20 ವರ್ಷಗಳಿಂದ ಜನರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುವಂಥದ್ದು, ಕಾರ್ಮಿಕರು, ರೈತರು, ಕೊಪ್ಪಳ ನಗರದ ಸಾಮಾನ್ಯ ಜನತೆಗೆ ಪರಿಚಿತ ಇರುವಂತವರು. ಸೊ ಈ ಸಂದರ್ಭದಲ್ಲಿ ಏನ್ ಚುನಾವಣೆ ಇದೆ, ಈ ಲೋಕಸಭಾ ಚುನಾವಣೆಗೆ SUCI ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಶರಣಪ್ಪ ಅವ್ರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಪ್ರತಿನಿತ್ಯ ಟಿವಿ ಅಥವಾ ಪತ್ರಿಕೆಗಳಲ್ಲಿ ಎಲೆಕ್ಷನ್ ಅಂತಂದ್ರೆ ಎರಡೇ ಪಾರ್ಟಿ ಅನ್ನೋ ತರ ತೋರಿಸ್ಕೊಂಡು ಬರ್ತಾರೆ. ಬಿಜೆಪಿ ತಪ್ಪಿದ್ರೆ ಕಾಂಗ್ರೆಸ್ ತಪ್ಪಿದ್ರೆ ಬಿಜೆಪಿ, ಅಷ್ಟೇನೆ ಇವತ್ತು ನಮಗೆ ಆಳ್ವಿಕೆ ಮಾಡೋದಕ್ಕೆ ಇರುವಂತದ್ದು. ಅದು ಎರಡೇ ಪಕ್ಷಗಳೇನು ಅಂತ ಅನ್ನೋ ರೀತಿನಲ್ಲಿ ಬಿಂಬಿಸ್ತಾ ಇದ್ದಾರೆ. ಆದ್ರೆ ನಿಮಗೆ ಕಳೆದ 75 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿಂದ ನೋಡಿದೀವಿ ನಾವು, ನಮ್ಮ ದೇಶದಲ್ಲಿ ಇವೆರಡೇ ಪಕ್ಷಗಳು ಇವತ್ತು ಅತಿ ಹೆಚ್ಚು ಆಳ್ವಿಕೆ ಮಾಡಿದ್ದಾರೆ. 75 ವರ್ಷಗಳು ದಾಟಿದವೆ. ಇವತ್ತು ಜನಸಾಮಾನ್ಯರ ಪರಿಸ್ಥಿತಿ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ರೀತಿ ಆಳ್ವಿಕೆ ಮಾಡಿದ್ದಾರೆ ಅಂತೇಳಿ. ನಾವಿವತ್ತು ಆ ಕಡೆ ಲೇಬರ್ ಸರ್ಕಲ್ ಇಂದ ಇಲ್ಲಿಗೆ ಬಂದ್ವಿ. ಬೆಳಗ್ಗೆ 10:10:30 ಆಗಿದೆ. ಇವತ್ತಿ ಕೂಡ ಕೆಲಸಕ್ಕಾಗಿ ಬುತ್ತಿ ಕಟ್ಕೊಂಡು ನೂರಾರು ಕಾರ್ಮಿಕರು ಅಲ್ಲಿ ಸರ್ಕಲ್ ಅಲ್ಲಿ ಕೆಲಸಕ್ಕೋಸ್ಕರ ಕಾಯುವಂತದ್ದನ್ನ ನೋಡ್ತಾ ಇದೀವಿ ನಾವು. ಇದು ಸಾಮಾನ್ಯ ಜನರ ಪರಿಸ್ಥಿತಿ. ಇವತ್ತು ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾರೆ ವಿಕಸಿತ ಭಾರತ ಅಂತೆ. ಯಾರಿಗೆ ವಿಕಸಿತ ಆಗಿದೆ ಇವತ್ತು, ಯಾರಿಗೆ ಅಭಿವೃದ್ಧಿ ಆಗಿದೆ ಅಂತ ನಾವು ಇವತ್ತು ಕೇಳಬೇಕಾಗಿದೆ. ಸಾಮಾನ್ಯ ಜನರಿಗಲ್ಲ ಇದು. ನಮ್ಮ ದೇಶದಲ್ಲಿರುವಂತ ಅಂಬಾನಿ, ಅದಾನಿ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಅವ್ರ ಪರವಾಗಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಇಡೀ ವಿಶ್ವದಲ್ಲೇ ದೊಡ್ಡ ಹಗರಣ ಇವತ್ತು ಬೆಳಕಿಗೆ ಬಂದಿದೆ. ಪೇಪರ್ ಟಿವಿನಲ್ಲಿ ಹೆಚ್ಚು ತೋರಿಸ್ತಾ ಇಲ್ಲ. ಅದೇನಪ್ಪ ಅಂತಂದ್ರೆ ಈ ಚುನಾವಣಾ ಬಾಂಡ್ ಹಗರಣ. ಇದರ ಬಗ್ಗೆ ಹೆಚ್ಚು ಮಾಹಿತಿನ ಪತ್ರಿಕೆ, ಟಿವಿಯವರು ಕೂಡ ತೋರಿಸ್ತಿಲ್ಲ. ಯಾಕಂದ್ರೆ ಪತ್ರಿಕೆಗಳನ್ನ, ಟಿವಿಯವ್ರನ್ನ ಇವತ್ತು ಈ ಎಲ್ಲ ಪಕ್ಷಗಳು ಇವತ್ತು ಕೊಂಡ್ಕೊಂಡ್ಬಿಟ್ಟಿದ್ದಾವೆ. ಅವ್ರು ಏನ್ ಅನ್ಯಾಯ ಮಾಡಿದ್ರು ಕೂಡ, ಜನಕ್ಕೆ ಏನ್ ಮಾಡಿಲ್ಲ ಅಂದ್ರೂ ಕೂಡ ಅದನ್ನ ತೋರಿಸ್ತಾ ಇಲ್ಲ. ತೋರಿಸ್ತಿರೋದು ಒಂದೇನೆ, ಮತ್ತೊಮ್ಮೆ ಮೋದಿ ಬರ್ಲಿ. ಆಯ್ತು, 10 ವರ್ಷದಿಂದ ಮೋದಿ ಸಾಹೇಬ್ರಿದಾರಲ್ಲ, ಎಲ್ಲರಿಗೂ ಏನ್ ಮಾಡಿದ್ದಾರೆ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಕನಿಷ್ಠ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತು 1,000 ರೂಪಾಯಿ ತನಕ ಮುಟ್ಟಿದಾವೆ. ಎಲೆಕ್ಷನ್ ಬಂದತ್ತಂತ 100 ರೂಪಾಯಿ ಇಳಿಸಿದಾರೆ ಅಷ್ಟೇನೆ. ರೈತರು ವರ್ಷಗಟ್ಟಲೆ ಹೋರಾಟ ಮಾಡಿದ್ರು ಡೆಲ್ಲಿಗೆ ಹೋಗಿ, ಕನಿಷ್ಠ ಬೆಂಬಲ ಕೊಡಿ, ನಮಗೆ ಬೆಲೆಗಳನ್ನ ಕೊಡ್ರಿ ಅಂತಂದೇಳಿ ಕೃಷಿ ನೀತಿಗಳನ್ನ ತಗೊಂಡ್ಬಂದಿದ್ರು. ರೈತರು ಸಾಯ್ಬೇಕಷ್ಟೇನೆ, ಆತ್ಮಹತ್ಯೆ ಮಾಡಿಕೊಂಡು ಪ್ರತಿ ಮನೆಯಲ್ಲಿ ಸಾಯುವಂತ ಒಂದು ನೀತಿನ ತಗೊಂಡ್ಬಂದಿದ್ರು. ಅದು ನಿಲ್ಲಿಸ್ರಿ ಅಂತಂದೇಳಿ ವರ್ಷಗಟ್ಟಲೆ ಹೋರಾಟ ಮಾಡಿದ ಮೇಲೆ 750 ರೈತರು ಪ್ರಾಣಾರ್ಪಣೆ ಮಾಡಿದ ಮೇಲೆ ಕೊನೆಗೆ ಈ ಕಾಯ್ದೆನ ವಾಪಸ್ ತಗೊಂತೀವಿ ಅಂತ ಹೇಳಿದ್ರು. ಇಷ್ಟು ವರ್ಷ ಬೇಕಾ ಇವರಿಗೆ ಇಂಥದ್ದು ಅರ್ಥ ಆಗೋದಕ್ಕೆ? ನಾನು ಇದರಿಂದ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಅವರು ರೈತರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ. ದೊಡ್ಡದು ಈಗಾಗಲೇ ಹೇಳಿದ್ನಲ್ಲ ನಾನು, ಚುನಾವಣಾ ಬಾಂಡ್ ಅಂತೇಳಿ, ಇದರಲ್ಲಿ ನಮ್ಮ ದೇಶದಲ್ಲಿರುವಂತ ಹಲವಾರು ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಕಂಪನಿಗಳು, ಬಿಜೆಪಿ, ಕಾಂಗ್ರೆಸ್, ಬೇರೆ ಬೇರೆ ಪಕ್ಷಗಳಿಗೆ ಚುನಾವಣೆಗಂತೇಳಿ ದುಡ್ಡುಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ಲೆಕ್ಕ ಇಲ್ಲ, ಬುಕ್ಕ ಇಲ್ಲ. ಜಸ್ಟ್ ಅತಿ ಹೆಚ್ಚು ತಗೊಂಡಿರೋದು ಈ ದುಡ್ಡನ್ನ ಬಿಜೆಪಿ ಪಕ್ಷ. ದುಡ್ಡು ತಗೊಂಡಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಸರ್ಕಾರದಿಂದ ಒಂದಿಷ್ಟು ಕಾಂಟ್ರಾಕ್ಟ್ಗಳು ಸಿಗ್ಬೇಕು. ಹಳ್ಳಿ ಊರಲ್ಲೂ ಕೂಡ ನೋಡಿರ್ತೀವಿ ನೀವು, ಪಂಚಾಯತಿ ಲೆವೆಲ್ ನಲ್ಲಿ ಇಷ್ಟು ದುಡ್ಡು ಕೊಟ್ಟರೆ ನಿನಗೆ ಈ ರೀತಿ ಕಾಂಟ್ರಾಕ್ಟ್ ಕೊಡ್ತೀನಿ ಅಂತ ಹೇಳಿ. ಇದು ದೊಡ್ಡ ಮಟ್ಟದಲ್ಲಿ ಕಾಂಟ್ರಾಕ್ಟ್ ಗಳನ್ನ ಕೊಡೋದಕ್ಕೆ ಅವರು ಕೋಟ್ಯಾಂತರ ರೂಪಾಯಿನ ಹಣ ಕೊಟ್ಟಿದ್ದಾರೆ. ಈ ರೀತಿ ಇದು ಬಯಲಾಗಿರೋದನ್ನ ಬಯಲಾಗೋಕ್ಕೂ ಬಿಡದೇನೆ ಯಾವ ರೀತಿ ದುಡ್ಡು ತಗೊಂಡು ಇವರು ದಂಧೆ ಮಾಡೋದಕ್ಕೆ ಕೊಟ್ಟಿದ್ದಾರೆ,
ಇಂಥದ್ದು ಎಲ್ಲ ಕೂಡ ಇವತ್ತು ಬಯಲಿಗೆ ಬಂದಿದೆ. ಆದ್ರೆ ಜನಕ್ಕೆ ತೋರಿಸ್ತಾ ಇಲ್ಲ. ಇವತ್ತು ಯಾವ ರೀತಿ ಜನಗಳಿಗೆ ನಾಳೆ ಮುಂದೆ ಇವ್ರು ಜನಗಳ ಪರವಾಗಿ ನೀತಿ ತರ್ತಾರಂತ ನಾವು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಪರ್ಯಾಯ ಅಂತಂದ್ರೆ ಜನಗಳ ಪರವಾಗಿ ಇರುವಂತದ್ದು ನಮ್ಮ ಕಾರ್ಮಿಕ ಸಂಘಟನೆ SUCI ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ, ಇದು ಅಧಿಕಾರದಲ್ಲಿ ಇರ್ಲಿ ಸದಾ ಜನಗಳ ಮಧ್ಯೆ ಇದ್ದು ಅವ್ರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಆ ಸಮಸ್ಯೆಗಳ ಪರಿಹಾರಕ್ಕೆ ಮುಂದೆ ನಿಂತು ಹೋರಾಟ ಮಾಡ್ತಾ ಇರೋದು. ಸೊ ಈ ಒಂದು ಎಲೆಕ್ಷನ್ ಕೂಡ ಒಂದು ಹೋರಾಟ ಅಂತ ನಾವು ಭಾವಿಸ್ತೀವಿ. ಇದರಲ್ಲಿ ನಿಜವಾಗ್ಲೂ ಕೂಡ ಸರಿಯಾದ ಅಭ್ಯರ್ಥಿನ ನಾವು ಆಯ್ಕೆ ಮಾಡಿಕೊಂಡ್ರೆ ಶರಣಪ್ಪ ಗದ್ದಿಯವರು ಗೆಲ್ಲೋದಲ್ಲ, ನಿಜವಾಗ್ಲೂ ನಾವು ರೈತ ಕಾರ್ಮಿಕರು ಗೆದ್ದಂಗೆ ಆಗುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಾನು